ಬ್ಯಾಂಕ್ ಚುನಾವಣೆಗೆ ಬಂಗಾರಪೇಟೆಯಲ್ಲಿ ಎನ್ಡಿಎ ಮೈತ್ರಿ ಪಕ್ಷದಲ್ಲಿ ಅಭ್ಯರ್ಥಿಗಳೇ ಇಲ್ಲ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ ಬಂಗಾರಪೇಟೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಗಳೇ ಇಲ್ಲ ಎಂದು ವ್ಯಂಗ್ಯವಾಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಬಂಗಾರಪೇಟೆ ಪಿಎಲ್ಡಿ ಬ್ಯಾಂಕ್ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಆದರೆ ಎನ್ಡಿಎ ಮೈತ್ರಿ ಪಕ್ಷದವರು ನಮ್ಮ ಕಾಂಗ್ರೆಸ್ನ ಕೆಲ ಅಭ್ಯರ್ಥಿಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿದ್ದಾರೆ ಎಂದರು. 11 ಕ್ಷೇತ್ರಗಳಲ್ಲಿ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ಅಂದರೆ ಈ ಪಿಎಲ್ಡಿ ಬ್ಯಾಂಕ್ನ ಚುಕ್ಕಾಣಿ ಕೂಡ ನಮಗೆ ಇವತ್ತು ಸಿಕ್ಕಿದೆ. ಜೊತೆಗೆ 5 ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಬಾಬಾ ಸೂಲಿಕುಂಟೆ, ಮುದಿಕೋಟೆ ಮತ್ತು ಬಂಗಾರಪೇಟೆಯಲ್ಲಿ ಎನ್ಡಿಎ ಪಕ್ಷದವ್ರಿಗೆ ಅಭ್ಯರ್ಥಿಗಳೇ ಇಲ್ಲ. ನಮ್ಮ ಪಕ್ಷದವರನ್ನ ಆಮಿಷ ಒಡ್ಡಿ ಬಲವಂತ ಮಾಡಿ ನಿಮ್ಗೆಲ್ಲವನ್ನ ನೋಡ್ಕೊಳ್ತೇವೆ ಅಂತೇಳಿ ನಮ್ಮ ಪಕ್ಷದ ಹಾದಿನಾರಾಯಣಪ್ಪ ಅವರನ್ನ ಮತ್ತೆ ತ್ಯಾದರಹಳ್ಳಿ ರಾಮೇಗೌಡರನ್ನ, ಪುತ್ತೂರಿನ ಜಯಮ್ಮ ಅವರನ್ನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ನಾನಾದ್ರೂ ಭಾವಿಸ್ತೇನೆ, ಬಂಗಾರಪೇಟೆ ತಾಲೂಕಿನಲ್ಲಿ ಎನ್ಡಿಎ ಅವರಿಗೆ ಈ ದುಸ್ಥಿತಿ ಬರಬಾರ್ದಾಗಿತ್ತು. ಎನ್ಡಿಎ ಪಕ್ಷ ಅಂತ ಹೇಳ್ತೀವಿ, ದಳ, ಜನತಾ ದಳ, ಭಾರತೀಯ ಜನತಾ ಪಾರ್ಟಿ ನಾವು ಮೈತ್ರಿಯಾಗಿ ಎನ್ಡಿಎ ಪಕ್ಷ ಈ ಬಾರಿ ರೈತರ ಸಮಸ್ಯೆಯನ್ನು ಹಿಡಿತೀವಿ ಅಂತ ಹೇಳಿ ಮೊನ್ನೆ ಒಬ್ಬ ಮಹನೀಯರು ಪತ್ರಿಕೆಗಳಿಗೆ ಕೊಟ್ಟಿದ್ದಾರೆ. ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಈ ಪಿಎಲ್ಡಿ ಬ್ಯಾಂಕ್ನಲ್ಲಿ ಕಳೆದ 2 ಅವಧಿಯಲ್ಲಿ ಈ ಮುಚ್ಚಲ್ಪಟ್ಟಿರ್ತಕ್ಕಂಥ ಬ್ಯಾಂಕ್ ಅನ್ನು ತೆರೆದು ಎಚ್.ಕೆ. ನಾರಾಯಣಸ್ವಾಮಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಇವತ್ತು ಈ ಸಂಸ್ಥೆಯನ್ನ ಲಾಭದಾಯಕವಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷದ ಅಧ್ಯಕ್ಷರು. ನಿರ್ಭಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಣದಲ್ಲಿ ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಬಂಗಾರಪೇಟೆ ಕ್ಷೇತ್ರಕ್ಕೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಕೆ. ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ. ಬಂಗಾರಪೇಟೆ ಕ್ಷೇತ್ರಕ್ಕೆ ಎಚ್.ಕೆ. ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ. ಸೂಲಿಕುಂಟೆ ಕ್ಷೇತ್ರಕ್ಕೆ ರಘುನಾಥ್ ಎಸ್.ಎಚ್. ಸೂಲಿಕುಂಟೆ ಕ್ಷೇತ್ರಕ್ಕೆ ರಘುನಾಥ್ ಎಸ್.ಎಚ್. ಸೂಲಿಕುಂಟೆ ಕ್ಷೇತ್ರಕ್ಕೆ ರಘುನಾಥ್ ಎಸ್.ಎಚ್. ಇವರು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ, ಶಾಸಕರ ಪರವಾಗಿರ್ತಕ್ಕಂಥ ಅಭ್ಯರ್ಥಿ. 3ನೇದಾಗಿ ಚಿಕ್ಕ ಅಂಕನಹಳ್ಳಿಗೆ ಕಾಮಂಡಳ್ಳಿಯ ನಮ್ಮ ನಾರಾಯಣಗೌಡರು ಎಸ್ ಗೌಡ. ಚಿಕ್ಕ ಅಂಕನಹಳ್ಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸ್ ಗೌಡ ಅಥವಾ ನಾರಾಯಣಗೌಡ. ಕಾಮಂಡಳ್ಳಿ ನಾರಾಯಣಗೌಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಹಾಗೆ ಬೂದಿಕೋಟೆ ಮಹಿಳಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಪುಷ್ಪಾ. ಬೂದಿಕೋಟೆ ಮಹಿಳಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಪುಷ್ಪಾ. ಮತ್ತು ಸಾಲಗಾರರ ಕ್ಷೇತ್ರ, ಯಾರು ಸಾಲ ತಗೊಂಡಿಲ್ವೋ ಅಂಥ ಕ್ಷೇತ್ರಕ್ಕೆ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಹೊಸೂರು ಎಂ ಕಿಷ್ಟಪ್ಪನವರು. ಹೊಸೂರು ಈ 5 ಅಭ್ಯರ್ಥಿಗಳು 100ಕ್ಕೆ 100ರಷ್ಟು ಗೆಲ್ತೇವೆ. ಎನ್ಡಿಎ ಪಕ್ಷದವರು
ಎಷ್ಟೇ ಹಣ ಖರ್ಚು ಮಾಡಲಿ, ಎಷ್ಟೇ ದರ್ಪ ಮಾಡಲಿ, ಎಷ್ಟೇ ದೌರ್ಮಾರ್ಗಗಳನ್ನು ಮಾತಾಡಲಿ, ಎಷ್ಟೇ ದುರಂಕಾರ ಮಾತುಗಳನ್ನು ಮಾತಾಡಲಿ, ನಾವು ಈ ಒಂದು ರೈತರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡಿದೆ, ಗ್ಯಾರಂಟಿಗಳನ್ನು ಕೊಟ್ಟಿದೆ. ಈ PLD ಬ್ಯಾಂಕಲ್ಲಿ ಸಾಲ ಮಾಡಿದ್ದು, ಸುಸ್ತಿಯಾಗಿರ್ತಕ್ಕಂಥ ರೈತರ ಬಡ್ಡಿ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು. ಇವತ್ತು ಪಾಪರಾಗಿದ್ದಂತಹ ಈ PLD ಬ್ಯಾಂಕನ್ನು ಚೇತರಿಕೆ ಮಾಡಿದ್ದು, ಸಂಪನ್ಮೂಲ ತುಂಬಿದ್ದು, ನೂರಾರು ರೈತರಿಗೆ ಸಾಲವನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಇದರೊಟ್ಟಿಗೆ ಇವತ್ತು ನಮ್ಮಲ್ಲಿ ಇಲ್ಲಿ ಅಧ್ಯಕ್ಷವರ ಅಧಿಕಾರಾವಧಿಯಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ರೈತರಿಂದ 100 ರೂಪಾಯಿ ಹಣ ಕೂಡ ತಗೊಳ್ಳದೆ ಕೆಲಸ ಮಾಡತಕ್ಕಂಥ ಕೀರ್ತಿ PLD ಬ್ಯಾಂಕಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಆ ದಿಟ್ಟಲ್ಲಿ ಈ ಮತ ಬಾಂಧವರಿಗೆ ಗೊತ್ತಿದೆ, PLD ಬ್ಯಾಂಕ್ನ ಷೇರುದಾರರಿಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೆ ಇವತ್ತು PLD ಬ್ಯಾಂಕು ಕೈ ವಶ ಆಗಿರುವುದರಿಂದ ನಮ್ಮ ಸರ್ಕಾರ PLD ಬ್ಯಾಂಕಿನ ರೈತರಿಗೆ ಹೆಚ್ಚಿನ ವಿಶೇಷ ಅನುದಾನ ಕೊಟ್ಟಿರುವುದರಿಂದ ನನಗನಿಸ್ತದೆ, ಏನು 5 ಕ್ಷೇತ್ರಗಳಲ್ಲಿ ಬಂಗಾರಪೇಟೆ, ಸೂಲಿಕುಂಟೆ, ಚಿಕ್ಕಗಂಡಳ್ಳಿ, ಬೂದಿಕೋಟೆ ಮತ್ತು ಸಾಲಗಾರರ ಕ್ಷೇತ್ರದಲ್ಲಿ 5 ಕ್ಷೇತ್ರಗಳಲ್ಲಿ ನಾವು ಖಂಡಿತವಾಗಿ ಕೂಡ ಅಭ್ಯರ್ಥಿಗಳನ್ನು ಗೆಲ್ತೇವೆ ಅನ್ನೋ ಮಾತನ್ನ ಬಹಳ ಆತ್ಮವಿಶ್ವಾಸದಿಂದ, ಜನರಿರ್ತಕ್ಕಂಥ ವಿಶ್ವಾಸದಿಂದ ಮಾದಾನ ಪ್ರಭುಗಳು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ, ಈ ಬ್ಯಾಂಕಿನ ಅಭಿವೃದ್ಧಿ, ಆ ದೃಷ್ಟಿಯಿಂದ ನಮಗೆ ಮತ ಕೊಡ್ತಾರೆ ಅನ್ನೋ ಭರವಸೆಯಿಂದ ಇವತ್ತು ನಾವೆಲ್ಲ ಕೂಡ ಈ ಮಾತನ್ನು ಹೇಳ್ತಾ ಇದ್ದೀವಿ. ಸೂಲಿಕುಂಟೆ ಹಿಡಿದಲ್ಲಿ ನನ್ನ ಭಾವಚಿತ್ರವನ್ನು ಬಳಸ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೆ ನನ್ನ ಬೆಂಬಲ ಇಲ್ಲ. ನನ್ನ ಬೆಂಬಲ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ SH ರಘುನಾಥ್ ಅವರಿಗೆ, ಅಂದರೆ ನೈಸ್ಕೂಲ್ ರಘು ಅವರಿಗೆ. ಹಾಗಾಗಿ ನನ್ನ ಬೆಂಬಲ ಸಂಪೂರ್ಣವಾಗಿ HK ನಾರಾಯಣ ಸ್ವಾಮಿ, ರಘುನಾಥ್ SH, ನಾರಾಯಣಗೌಡ, ಪುಷ್ಪಾ N, M ಕಿಚ್ಚಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲವನ್ನು ಕೊಟ್ಟು 5 ಜನದಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಎಂ ನಾರಾಯಣ ಸ್ವಾಮಿ ಮಗ ಆಗಿರ್ತಕ್ಕಂಥ ಶಶಿಕಾಂತ್ ಅವರನ್ನ ನಾವೇ ಸಹಾಯ ಮಾಡಿ ಅವ್ರನ್ನ ಒಂದು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ವಿತರಣೆ ಮಾಡಿ ಅವ್ರ ಅವಕಾಶವನ್ನು ಮಾಡಿಕೊಡ್ತೀವಿ. ಅದನ್ನು ಹೊರತುಪಡಿಸಿ 4 ಅಭ್ಯರ್ಥಿಗಳು ನಾವೇ ಗೆದ್ದಿದ್ದೇವೆ. ಆದರೆ ಈ ಬಾರಿ ಇವತ್ತೇನಿದೆ, ಯಥಾಪ್ರತಿ ಹೋದ ಬಾರಿಯಂತೆ ಈ ಬಾರಿ ಕೂಡ 11 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಇನ್ನು 5 ಅಭ್ಯರ್ಥಿಗಳು ಕೂಡ 100% ಆಯ್ಕೆ ಆಗ್ತಾರೆ. ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮುನಕುಂದ ಕ್ಷೇತ್ರದಿಂದ ಚೌಡಪ್ಪ, ಮಾಗುಂದಿಯಿಂದ ಮಹಾದೇವಪ್ಪ ಟಿ, ಕಾಮಸಮುದ್ರದಿಂದ ಆನಂದ, ತೊಪ್ಪನಹಳ್ಳಿಯಿಂದ ಶಂಕರ್, ಮುಲಬೆಲೆಯಿಂದ ವೀಣಾ ವೆಂಕಟೇಶ್ ಮತ್ತು ಬೇತ್ಮಂಗಳದಿಂದ ಕೆ ಸೀನಪ್ಪ, ಸುಂಡ್ರಪಾಳ್ಯದಿಂದ ಕರ್ಣಕುಮಾರ್, ಕಂಬಸಂದ್ರದಿಂದ ಅಮರನಾರಾಯಣ, ಕ್ಯಾಸಂಬಳ್ಳಿಯಿಂದ ಭಾಸ್ಕರ್ ರೆಡ್ಡಿ, NG ಉಲ್ಕೂರಿನ ಅಮರಾವತಿ 11 ಜನ ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿ ಈ ಒಂದು PLD ಬ್ಯಾಂಕನ್ನು ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿದ್ದೇವೆ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್. ಮೊಬೈಲ್ ಸಂಖ್ಯೆ 8123257486.